ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರವನ್ನ ಸೇರಿದ್ದಾರೆ ಮತ್ತಿಬ್ಬರು ಆರೋಪಿಗಳು. ಇಬ್ಬರು ಆರೋಪಿಗಳಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಿ ಆದೇಶವನ್ನು ಮಾಡಲಾಗಿದೆ. ಅಂದರೆ ನಿನ್ನೆನೇ ಅವರು ಹೋಗಬೇಕಾಗಿತ್ತು, ಬಟ್ ತಡವಾಗಿ ಬಂದಿದ್ದರು. ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆತರಬೇಕಾಗಿತ್ತು. A6 ಜಗದೀಶ್ A7 ಅನುಕುಮಾರ್ ಇಬ್ಬರನ್ನು ಕೂಡ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಕೋರಮಂಗಲದಲ್ಲಿ ಜಡ್ಜ್ ನಿವಾಸದಲ್ಲಿ ಹಾಜರುಪಡಿಸಲಾಗಿತ್ತು. ಪೊಲೀಸರು ಹಾಜರುಪಡಿಸಿದ್ರು. ನಿನ್ನೆ ರಾತ್ರಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು. A1 ಪವಿತ್ರ ಗೌಡ, A2 ದರ್ಶನ್, A11 ನಾಗರಾಜು, A12 ಲಕ್ಷ್ಮಣ್, A14 ಪ್ರದೋಷ್. ಆ 7 ಆರೋಪಿಗಳಲ್ಲಿ ನಿನ್ನೆ 5 ಜನ ಪರಪ್ಪನ ಅಗ್ರಹಾರ ಸೇರಿದ್ರು. ಈಗ ಇನ್ನಿಬ್ಬರು ಜಡ್ಜ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವರನ್ನು ಕೂಡ ಕಳಿಸಲಾಗಿದೆ. ಜಾಮೀನನ್ನು, ಈ ಎಲ್ಲ ಆರೋಪಿಗಳ ಜಾಮೀನನ್ನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿತ್ತು. ಮತ್ತಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಸಂತೋಷ್ ಮತ್ತೊಮ್ಮೆ ಸಂಪರ್ಕಕ್ಕೆ ಬಂದಿದ್ದಾರೆ. ಸಂತೋಷ್, ಗಮನಿಸ್ತಾ ಇದ್ದೀವಿ ಈ ನಂಬರ್ಗಳಿದ್ದಾವಲ್ಲ, ನಂಬರ್ಗಳು ಒಂದು ರೀತಿ ಅದೇ ಒಂದು ಪ್ಯಾಷನ್ ಆಗಿ ಹೋಗ್ಬಿಟ್ಟಿತ್ತು. ಆ ನಂಬರ್ಗಳನ್ನು ಎದೆ ಮೇಲೆನೋ ಟ್ಯಾಟೂ ಹಾಕಿಸ್ಕೊಳ್ಳೋದು ಮತ್ತು ಈ ಥರ. ಈಗ 7313 ನಂಬರ್ ಬಂದಿದೆ. ಯಾರ್ಯಾರು ಮಕ್ಕಳಿಗೆ ಮುಂಚೆ ನಂಬರ್ಗಳು ಹಾಕಿದ್ರೋ ಅವರಿಗೆಲ್ಲ ತಕ್ಕ ಶಾಸ್ತಿ ಆಗಿದೆ, ನೋಟಿಸ್ಗಳು ಬೇರೆ ಇಶ್ಯೂ ಆಗಿತ್ತು. ಈಗ ಹೊಸ ನಂಬರ್ ಕತೆ ಏನು ಅಂತ? ದಶರಥ್, ಈಗಾಗಲೇ ಏನು ಸುಪ್ರೀಂ ಕೋರ್ಟ್ ಇವ್ರಿಗೆ ಹೈಕೋರ್ಟ್ ನೀಡಿದಂಥ ಜಾಮೀನು ಅದನ್ನು ರದ್ದು ಮಾಡಿದ ಬಳಿಕ ಅಷ್ಟು ಆರೋಪಿಗಳನ್ನು ಜೈಲಿಗೆ ಪೊಲೀಸರು ಬಿಟ್ಟಿರುವಂಥದ್ದು. ಜೈಲಿಗೆ ಹೋದ ನಂತರ ಇವರು ವಿಚಾರಣಾಧೀನ ಕೈದಿಗಳಾಗಿ ಅಲ್ಲಿ ಇವರನ್ನು ಟ್ರೀಟ್ ಮಾಡಲಾಗುತ್ತೆ. ವಿಚಾರಣಾಧೀನ ಕೈದಿಗಳು ಯಾರೇ ಒಳಗಡೆ ಜೈಲೊಳಗೆ ಎಂಟ್ರಿ ಹೊಡೆದ್ರೆ ಯಾವುದೇ ಪ್ರಕರಣಗಳಲ್ಲಾದರೂ ಕೂಡ ಅವ್ರನ್ನ ಗುರುತಿಸ್ಲಿಕ್ಕೆ ಅವ್ರಿಗೊಂದು ನಂಬರನ್ನು ಕೊಡಲಾಗುತ್ತೆ. ಅವ್ರನ್ನ ಹೆಸರಿನ ಮುಖಾಂತರಕ್ಕಿಂತ ಅವ್ರಿಗೆ ಅಲ್ಲೊಂದು ನಂಬರ್ ಏನು ಕೊಡ್ತಾರೆ, ಆ ನಂಬರ್ ಮುಖಾಂತರನೇ ಅವ್ರನ್ನ ಅಲ್ಲಿ ಗುರುತಿಸುವಂಥದ್ದು ಜೈಲಿನ ಒಳಗಡೆ. ಹೀಗಾಗಿ ದರ್ಶನ್ ಸೇರಿದಂತೆ ಇತರ ಆರೋಪಿಗಳು ಕೂಡ ಅಲ್ಲಿ ಈ ವಿಚಾರಣಾಧೀನ ಕೈದಿಗಳಿಗೆ ನಂಬರನ್ನು ಕೊಟ್ಟಿರುವಂಥದ್ದು. ಆ ನಂಬರ್ ದರ್ಶನ್ಗೂ ಈಗಾಗಲೇ ಸಿಕ್ಕಿದೆ. ಈ ಹಿಂದೆ ಬೇರೆ ನಂಬರನ್ನು ಕೊಡಲಾಗಿತ್ತು. ಈ ಬಾರಿ 7 ಸೀರೀಸ್ ಕೊಟ್ಟಿರುವಂಥದ್ದು 7314. ಈ ಬಾರಿ ದರ್ಶನ್ಗೆ ಕೊಟ್ಟಿರುವಂತಹ ಕೈದಿ ನಂಬರ್. ಇದನ್ನು ಇವತ್ತಷ್ಟೇ ದರ್ಶನ್ಗೆ ನೀಡಲಾಗಿರುವಂಥದ್ದು. ಹಿಂದೆ ದರ್ಶನ್ಗೆ ನೀಡಿದಂಥ ಏನು ನಂಬರ್ ಏನಿತ್ತು 6606, ಈ ನಂಬರನ್ನು ಹಿಂದೆ ಅವರ ಅಭಿಮಾನಿಗಳು ಕೂಡ ಸಾಕಷ್ಟು ಜನ ಟ್ಯಾಟೋ ಹಾಕ್ಸ್ಕೊಳ್ಳೋದಿರ್ಬೋದು, ಚಿಕ್ಕ ಚಿಕ್ಕ ಹಸುಗುಸು ಮಕ್ಕಳಿಗಿರ್ಬೋದು, ಅವರ ಬಟ್ಟೆಗಳ ಮೇಲೆ ಇರ್ಬೋದು, ಈ ರೀತಿಯಾಗಿ ಹಾಕಿದ್ದಂಥನ್ನು ಕೊಡಿದ್ವಿ. ಈ ಬಾರಿ 7314 ಕೊಟ್ಟಿರುವಂಥದ್ದು. ಈ ನಂಬರ್ ಹೊಸ ಟ್ರೆಂಡನ್ನು ಉಂಟು ಮಾಡುತ್ತಾ ಅನ್ನೋದು ಒಂದು ಕಡೆ ಇರುವಂಥದ್ದು. ಮತ್ತು ಈ ನಂಬರ್ಗಳನ್ನು ಯಾರು ಈ ರೀತಿಯಾಗಿ ಆಟೋ ಮೇಲೆ ಹಾಕ್ಸ್ಕೊಳ್ಳುವಂಥದ್ದು, ಹಚ್ಚೆ ಹಾಕ್ಸ್ಕೊಳ್ಳೋದಿರ್ಬೋದು, ಬೈಕ್ನಲ್ಲಿ ಬರ್ಸ್ಕೊಳ್ಳೋದಿರ್ಬೋದು, ಅಂಥ ವಿರುದ್ಧ ಪೊಲೀಸರು ಕೂಡ ಕಠಿಣ ಕ್ರಮವನ್ನು ಕೈಗೊಂಡಿದ್ದರು. ಈ ಬಾರಿಯೂ ಏನಾದರೂ ಆ ರೀತಿಯ ಇನ್ಸಿಡೆಂಟ್ಗಳು ಕಂಡು ಬಂದಿದ್ದೆ ಅದರಲ್ಲಿ ಪೊಲೀಸರು ಕೂಡ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಅದರ ಜೊತೆಗೆ ದರ್ಶನ್ಗೆ ನೀಡಿದಂಥ ಪವಿತ್ರ ಗೌಡಗೆ ಮತ್ತು ಇತರ 6 ಆರೋಪಿಗಳೇನಿದ್ದಾರೆ ಅವ್ರಿಗೂ ಕೂಡ ಈಗಾಗಲೇ ಕೈದಿ ನಂಬರನ್ನು ಕೊಡಲಾಗಿದೆ. ಇನ್ನು ಅದೇ ನಂಬರ್ ಮುಖಾಂತರ ಅವ್ರನ್ನ ಜೈಲಿನಲ್ಲಿ ಗುರುತು ಹಿಡಿಯುವಂಥದ್ದು. ದಶರಥ್, ಥ್ಯಾಂಕ್ ಯು ಸಂತೋಷ್. ನೀನು